ಸರ್, ಈಗ ಸುದೀಪ್ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನು ವಿಚಾರ ಸರ್ ಇದು? ಆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ, ಈ ದೊಡ್ಡ ದೊಡ್ಡ ನಟರುಗಳಿಗೆ, ನಮ್ಮ ಸುದೀಪ್ ಅಣ್ಣವರಿಗೆ ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಇರ್ತಾರೆ. ಅವ್ರಿಗೆ ಧೈರ್ಯವಾಗಿ ಸ್ವಂತ ಅಕೌಂಟಿಂದ ಬಂದು ಮಾಡೋವಂಥ ಯೋಗ್ಯತೆಗಳಿರಲ್ಲ. ನಿಮ್ಗೆ ಗೊತ್ತು, ಫೇಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವರ ವೈಯಕ್ತಿಕವಾಗಿ ನಿಲ್ಲಿಸೋದು, ಅವ್ರ ಫ್ಯಾಮಿಲಿಗಳನ್ನ ನಿಲ್ಲಿಸೋದು, ಕೆಟ್ಟದಾಗಿ ಬರೆದ್ಬಿಟ್ಟು ಹಾಕೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ವ, ಅದು ತುಂಬ ಅತಿಯಾಗಿದೆ. ಇದು ನಾವು ಕಂಪ್ಲೇಂಟ್ ಕೊಡೋದು ಸುದೀಪಣ್ಣವ್ರಿಗೆ ಆ್ಯಕ್ಚುಲಿ ಇಷ್ಟನೇ ಇಲ್ಲ. ಅವ್ರ ಮೊನ್ನೆ ಬರ್ತಡೇ ಒಂದು ಮಾತು ಹೇಳಿದ್ದಾರೆ, ಯಾರು ಏನಾದರೂ ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಬೇಡಿ ನೀವು ಅಂತ ಹೇಳಿದ್ರು. ಆದರೂ ಕೂಡ ನಾವು ಅಭಿಮಾನಿಗಳು ಇದ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅಂದ್ಕೊಂಡು ಒಂದು ಇರಲಿ ಅಂದ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಹೋಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕಮಿಷನರ್ ಆಫೀಸ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಡೈರೆಕ್ಟಾಗಿ ಸೈಬರ್ಗೆ ಸಜೆಸ್ಟ್ ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಕಮೆಂಟ್ ಮಾಡಿದ್ದು, ಯಾರು ಕಮೆಂಟ್ ಮಾಡಿದ್ದು? ವಿಚಾರನೇ ಬೇಕಿಲ್ಲ ಅವ್ರಿಗೆ. ಈ ಹೇಟರ್ಸ್ ಇರ್ತಾರಲ್ಲ, ಅವ್ರಿಗೇನು ವಿಷಯನೇ ಬೇಕಾಗಿಲ್ಲ. ಸುದೀಪ್ ಅಣ್ಣವ್ರನ್ನ ನಿಂದನೆ ಮಾಡೋದು, ಟ್ರೋಲ್ ಮಾಡೋದೇ ಅವ್ರ ಕಾಯಕ ಆಗ್ಬಿಟ್ಟಿದೆ. ಇದು ವ್ಯವಸ್ಥಿತವಾದಂತಹ ಒಂದು ಪಿತೂರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದರಿಂದ ಯಾವುದೋ ನೋಡೋಕೆ ಹೋದರೆ ಒಂದು ಕೈವಾಡ ಇದೆ ಅಂತ ಅನ್ನಿಸ್ಬಿಡುತ್ತೆ. ಆ ಥರ ಎಲ್ಲ ಇದೆ. ಆಮೇಲೆ ಯಾರೂ ಕೂಡ ಅವರು ಓನ್ ಅಕೌಂಟಿಂದ ಬಂದು ಮಾಡಲ್ಲ, ಫೇಕ್ ಅಕೌಂಟಿಂದ ಬಂದು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಪೊಲೀಸರಿಗೂ ಕೂಡ ಇದು ಸ್ವಲ್ಪ ಕಷ್ಟನೇ. ಯಾಕಂದರೆ ಯಾವುದೇ ಒಂದು ಟ್ವಿಟರ್ ಅಕೌಂಟ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ಬೋದು, ಫೇಸ್ಬುಕ್ ಅಕೌಂಟ್ ಇರ್ಬೋದು, ಫೇಕ್ ಅಕೌಂಟ್ನ ಕಂಡುಹಿಡಿಬೇಕು ಅಂದರೆ ಭಾಳ ಕಷ್ಟ. ಯಾಕಂದರೆ ಅದರ ಹೆಡ್ ಆಫೀಸ್ಗಳೆಲ್ಲ ಬಂದು ಅಮೇರಿಕದಲ್ಲಿರೋದು. ಇಲ್ಲಿಂದ ಅವರು ಮೇಲ್ ಮಾಡಬೇಕು, ಇಲ್ಲಿಂದ ಅವ್ರಿಗೆ ಮೇಲ್ ಮಾಡಿ ಅವರು ಅದಕ್ಕೆ ರೀಪ್ಲೈ ಮಾಡಿ ಅದನ್ನು ಅವರು ಡೀಟೇಲ್ಸ್ ಕೊಡೋ ಅಷ್ಟರಲ್ಲಿ ದಿನಗಳೇ ಕಳೆದೋಗುತ್ತೆ. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋದರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕಮಿಷನರ್ ಆಫೀಸ್ಗೆ ಡೈರೆಕ್ಟಾಗಿ ನಾವು ಕೊಟ್ಟಿದ್ದೀವಿ. ಈ ವಿಚಾರ ಸುದೀಪ್ ಅವರು ಗೊತ್ತಾಗ ಹೇಳಿದ್ರೆ ನಿಜವಾಗ್ಲೂ ನಾವು ಯಾರಿಗೂ ಬಾಸ್ಗೆ ಹೇಳೇ ಇಲ್ಲ. ನಾವು ಅಭಿಮಾನಿಗಳು ಸ್ವಂತ ತಗೊಂಡಿರುವಂಥ ನಿರ್ಧಾರ ಇದು. ಅವ್ರು ಬೈತಾರೆ, ಈಗಲೂ ಇದನ್ನು ನೋಡಿದ್ರು ಬೈತಾರೆ ಅವರು, ಯಾಕೆ ತಲೆ ಕೆಡ್ಸ್ಕೊತೀರಾ. ಮೊನ್ನೆ ಬರ್ತಡೇಲಿ ಹೇಳಿದ್ರು ಅಂತ ಹೇಳಿದ್ನಲ್ಲ ನಿಮಗೆ, ಅದೆಲ್ಲ ಕಡೆ ವೈರಲ್ ಕೂಡ ಆಗಿದೆಯಲ್ಲ. ಅದಕ್ಕೆ ನನ್ನ ಹೆಸರು ಜಗದೀಶ್ ಜಗ್ಗಿ ಅಂತ, ಕಿಚ್ಚ ಸುದೀಪ ಸೇನಾ ಸಮಿತಿ ಉಪಾಧ್ಯಕ್ಷ, ರಾಜ್ಯ ಮತ್ತು ರಾಷ್ಟ್ರ ಉಪಾಧ್ಯಕ್ಷ.